ಷಟ್ ತಿಲ ಏಕಾದಶಿ ಬರ್ತಾ ಇದೆ. ಈ ವ್ರತವು ಪಾಪನಾಶಕ್ಕೆ, ಪಿತೃದೋಷ ನಿವಾರಣೆಗೆ, ಆರ್ಥಿಕ ಅಡಚಣೆಗಳ ನಿವಾರಣೆಗೆ ಮತ್ತು ಭಗವಾನ್ ವಿಷ್ಣುವಿನ ಅನಂತ ಕೃಪೆಗೆ ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. ಷಟ್ ಅಂದರೆ 6, ತಿಲ ಅಂದ್ರೆ ಎಳ್ಳು. ಈ ದಿನ ಎಳ್ಳನ್ನ 6 ವಿಧಗಳಲ್ಲಿ ಉಪಯೋಗಿಸೋದು ಅತ್ಯಂತ ಪುಣ್ಯಕರ. ಇದರ ಆಚರಣೆಯ ವಿಧಾನ ಹೀಗಿದೆ. ವ್ರತದ ದಿನ ಕಪ್ಪು ಎಳ್ಳನ್ನ ನೀರಿಗೆ ಸೇರಿಸಿ ಸ್ನಾನ ಮಾಡಿ, ಸ್ವಲ್ಪ ಗಂಗಾಜಲ ಇದ್ರೆ ಸೇರಿಸಬಹುದು. ಸ್ನಾನದ ವೇಳೆ ಹರೇ ಕೃಷ್ಣ ಅಂತ ಸ್ಮರಿಸ್ತಾ ಸ್ನಾನ ಮಾಡೋದು ಶ್ರೇಷ್ಠ. ಎಳ್ಳನ್ನ ನುಣ್ಣಗೆ ಅರೆದು ಲೇಪನ ಮಾಡಿ ದೇಹಕ್ಕೆ ಹಚ್ಕೊಂಡು ಸ್ನಾನ ಮಾಡಬೇಕು. ಆ ದಿನ ಸೋಪು ಮತ್ತೆ ಶಾಂಪು ಬಳಸೋ ಹಾಗಿಲ್ಲ. ಮನೆಯಲ್ಲಿ ಸಣ್ಣ ದೀಪದಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನ ಸೇರಿಸಿ ದೀಪ ಹಚ್ಚಿ ತುಳಸಿ ದೇವಿಯ ಮುಂದೆ ಮತ್ತೆ ಭಗವಂತನ ಮುಂದೆ ಈ ದೀಪವನ್ನ ಅರ್ಪಿಸಿ. ಹೋಮ ತಿಳಿದಿದ್ರೆ ಚಿಕ್ಕದಾಗಿ ಮಾಡಬಹುದು, ಇಲ್ಲದಿದ್ರೆ ದೀಪಾರಾಧನೆಯೇ ಸಾಕು. ಮತ್ತು ತಾಮ್ರದ ಪಾತ್ರೆಯಲ್ಲಿ ಅಥವಾ ತಂಬಿಗೆನಲ್ಲಿ ಸ್ವಲ್ಪ ನೀರು, ಕಪ್ಪು ಎಳ್ಳು ಮತ್ತು ಬೆಲ್ಲ ಸೇರಿಸಿ ಸೂರ್ಯ ದೇವನಿಗೆ ಅರ್ಘ್ಯ ನೀಡಬೇಕಾದ್ರೆ ಓಂ ಸೂರ್ಯಾಯ ನಮಃ ಅಂತ ಮಂತ್ರ ಜಪಿಸಿ. ಎಳ್ಳಿನ ಉಂಡೆ ತಯಾರಿಸಿ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಅದನ್ನ ಮರುದಿನ ಪಾರಣ ಸಮಯದಲ್ಲಿ ಸ್ವೀಕರಿಸಿ ಮತ್ತು ಇತರರಿಗೆ ದಾನವಾಗಿ ನೀಡೋದು ಅತ್ಯಂತ ಪುಣ್ಯಕರ. ಇದರಿಂದ ಪಿತೃಗಳಿಗೆ ಭಗವಂತನ ಧಾಮದಲ್ಲಿ ದೀರ್ಘ ಶಾಂತಿ ಲಭಿಸುತ್ತೆ ಮತ್ತೆ ಅವರ ಆಶೀರ್ವಾದ ನಮಗೆ ದೊರಕುತ್ತೆ. ಹಣೆಗೆ ತಿಲಕ ಧಾರಣೆ ಮಾಡಿ ಎಳ್ಳನ್ನ ಹಣೆಗೆ ಹಚ್ಚಿ ಸ್ವಲ್ಪ ಕಪ್ಪು ಎಳ್ಳನ್ನ ದೀಪದ ಕೆಳಗೆ ಇಟ್ಟು ಪ್ರಾರ್ಥಿಸಿ. ವ್ರತದ ಸಂಕಲ್ಪ ಅತ್ಯಂತ ಮುಖ್ಯ. ಗಂಗಾಜಲ ಅಥವಾ ತೀರ್ಥವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಕಲ್ಪ ತೆಗೆದುಕೊಳ್ಳಿ. ಭಗವಂತನೇ, ನಿನ್ನನ್ನ ಪ್ರಸನ್ನಗೊಳಿಸೋಕೆ ಮತ್ತೆ ನನ್ನ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸು ಮತ್ತೆ ಸಮೃದ್ಧಿಗಾಗಿ ಈ ಷಟ್ತಿಲ ಏಕಾದಶಿ ವ್ರತವನ್ನ ಆಚರಿಸ್ತಿದ್ದೇನೆ ಅಂತ ಹೇಳಿ ನಿಮ್ಮ ಹೆಸರು, ಗೋತ್ರ, ಇರುವ ಸ್ಥಳ ತಿಳಿಸಿ ಹಣೆಗೆ ಮುಟ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ 3 ಬಾರಿ ಹೇಳಿ ಭಗವಂತನ ಪಾದಗಳಿಗೆ ಅರ್ಪಿಸಿ. ಮತ್ತೆ ಸಂಕಲ್ಪವಿಲ್ಲದೆ ಉಪವಾಸವನ್ನ ಮಾಡಬೇಡಿ. ವ್ರತವನ್ನ ಅಪರಾಧ ರಹಿತವಾಗಿ ಮಾಡುವ ಶಕ್ತಿ ನೀಡುವಂತ ಭಗವಂತನಲ್ಲಿ ಪ್ರಾರ್ಥಿಸಿ. ಅಂದು ಭಗವಂತನಿಗೆ ಎಳ್ಳಿನ ನೀರಿನ ಅಭಿಷೇಕ, ಗೋಮಾತೆಗೆ ಎಳ್ಳು ಬೆಲ್ಲ ದಾನ ಮತ್ತು ನಿಮ್ಮ ಪಿತೃಗಳ ಸ್ಮರಣೆ ಮಾಡಿ ಕ್ಷಮೆಯಾಚನೆ ಮಾಡಿ ಮತ್ತೆ ಆಶೀರ್ವಾದವನ್ನ ಕೇಳ್ಕೊಳ್ಳಿ. ಈ ಬಾರಿ ಮಕರ ಸಂಕ್ರಾಂತಿ ಮತ್ತು ಏಕಾದಶಿ ಒಂದೇ ದಿನ ಬಂದಿದ್ರು ಏಕಾದಶಿ ವ್ರತವನ್ನ ತಪ್ಪಿಸಬಾರ್ದು. ಶಾಸ್ತ್ರಗಳು ಹೇಳುವಂತೆ ಸಂಕ್ರಾಂತಿ ಒಂದು ಪರ್ವ, ಅಂದ್ರೆ ಹೊರಗಿನ ಆಚರಣೆ, ಹಬ್ಬ, ಉತ್ಸವ, ದಾನ, ಕುಟುಂಬ, ವಿಶೇಷ ಆಹಾರ. ಏಕಾದಶಿ ಅಂದ್ರೆ ಒಳಗಿನ ಸಾಧನೆ, ಇಂದ್ರಿಯ ನಿಯಂತ್ರಣ, ಮನಸ್ಸಿನ ಶುದ್ಧಿ, ಭಗವಂತನ ಸ್ಮರಣೆ, ತಪಸ್ಸು. ಆದ್ದರಿಂದ ಹಬ್ಬದ ಸಂಭ್ರಮಕ್ಕಿಂತ ಭಕ್ತಿಯ ನಿಯಮಕ್ಕೆ, ವ್ರತಕ್ಕೆ ಇಲ್ಲಿ ಆದ್ಯತೆ. ಎರಡೂ ಒಂದೇ ದಿನ ಬಂದಿದ್ದರೆ ಏಕಾದಶಿಗೆ ಮೊದಲ ಆದ್ಯತೆ. ಮೊದಲು ಏಕಾದಶಿ ವ್ರತವನ್ನ ಪಾಲಿಸಿ ಮರುದಿನ ಪಾರಣ ಸಮಯದಲ್ಲಿ ಪರ್ವವನ್ನು ಆಚರಿಸಬೇಕು. ಅವತ್ತು ಮಾಡಿದ ನೈವೇದ್ಯವನ್ನ ಮರುದಿನ ಪಾರಣ ಸಮಯದಲ್ಲಿ ಸೇವಿಸಿ. ನಿರ್ಜಲ ಉಪವಾಸ ಮಾಡದೇ ಇರೋರು ಕಬ್ಬು, ಶೇಂಗಾ, ಗೆಣಸು ಇವುಗಳನ್ನ ಸೇವಿಸಬಹುದು. ಮಿಕ್ಕವರು ಮರುದಿನ ವಿಶೇಷ ಅಡುಗೆ ಮಾಡಿ ಕಿಚಡಿ, ಇನ್ನಿತರೆ ಸಾತ್ವಿಕ ಆಹಾರಗಳನ್ನ ಮಾಡಿ ಭಗವಂತನಿಗೆ ಅರ್ಪಿಸಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿ. ಏಕಾದಶಿ ಅಂದ್ರೆ ಕೇವಲ ಹೊಟ್ಟೆಯ ಉಪವಾಸವಲ್ಲ, ಮನಸ್ಸು, ಮಾತು, ಕರ್ಮಗಳ ಉಪವಾಸ. ಸಿಟ್ಟು, ಅಹಂಕಾರ, ಅಸೂಯೆ, ದ್ವೇಷ ಇವುಗಳಿಂದ ದೂರವಿದ್ದು ಪ್ರೇಮ ಭಾವದಿಂದ ಭಗವಂತನ ಸ್ಮರಣೆ ಮಾಡೋದು. PG ಮತ್ತೆ ಹಾಸ್ಟೆಲ್ಗಳಲ್ಲಿ ಇರುವವರು ನಿಮ್ಮ ಶಕ್ತಿಗನುಸಾರವಾಗಿ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ 2026ರ ಏಕಾದಶಿ ಕ್ಯಾಲೆಂಡರ್ ಮತ್ತು ಏಕಾದಶಿಯ ಇನ್ನಷ್ಟು ಮಹತ್ವ ವಿಚಾರಗಳನ್ನ ತಿಳಿಸ್ತೇನೆ. ಹರೇ ಕೃಷ್ಣ.